ಸರ್ ಎಸ್ ನಮ್ಮ ಡೈರೆಕ್ಟ್ರು ಇಷ್ಟೊತ್ತು ಅವ್ರ ನೋವನ್ನ ತೋಡ್ಕೊಂಡ್ರು. ಇದೇ ರಿಯಾಲಿಟಿ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಳಿಗೆ ಉಗಿಸ್ಕೋತೀವಿ. ಬಟ್ ಆದರೆ ಒಳ್ಳೆ ಕಂಟೆಂಟು, ಯೂತ್ಗೆ ಬೇಕಾಗಿರೋ ಕಂಟೆಂಟು, ಪೇರೆಂಟ್ಸಿಗೆ ಬೇಕಾಗಿರೋ ಕಂಟೆಂಟು, ಡಿಫ್ರೆಂಟ್ ಸಿನಿಮಾ ಮಾಡಿ ಥಿಯೇಟ್ರಿಗೆ ಬರ್ತೀವಿ ಅಂತ ನಮ್ಮ ಕನ್ನಡ ಜನನೇ ಹೇಳ್ತೀರಾ. ಮೀಡಿಯಾ ಸಿಕ್ಕಿದ್ರೆ, ಮೈಕ್ ಸಿಕ್ಕಿದ್ರೆ, ಸರ್ ಡಿಫ್ರೆಂಟ್ ಸಿನಿಮಾ ಮಾಡಿದ್ದೀವಿ ಸರ್, ಯಾಕೆ ಸರ್ ಬರ್ತಾಯಿಲ್ಲ ಇವತ್ತು ಕನ್ನಡ ಆಡಿಯನ್ಸು? ಅದೇ ನಮ್ಮ ಕನ್ನಡ ಥಿಯೇಟ್ರುಗಳಲ್ಲಿ ಕರ್ನಾಟಕದಲ್ಲಿ ತೆಲುಗು ಸಿನಿಮಾ ರಿಲೀಸ್ ಆಗಲಿ, ತಮಿಳ್ ಸಿನಿಮಾ ರಿಲೀಸ್ ಆಗಲಿ, ಥಿಯೇಟ್ರುಗಳು ಹೌಸ್ಫುಲ್ಲು. ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸೇ ಇರಲ್ಲ. ಅದು ಏನು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಮ್ಮ ಕನ್ನಡ ಆಡಿಯನ್ಸೇ. ಅದೇ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಹೋಗಿ ತೆಲುಗು ಭಾಷೆ ಸಿನಿಮಾ ಮಾಡೋಣ, ತಮಿಳ್ ಭಾಷೆ ಸಿನಿಮಾ ಮಾಡೋಣ. ಅದು ಹೆಂಗಿರುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮ ಅಂದಿರ ಪಕ್ಕದ ಮನೆ ಆಂಟಿ ಅಂಕಲ್ನ ಅಪ್ಪ ಅಮ್ಮ ಅಂದಂಗೆ ಐತಿ ಇದು ಕತೆ. ಸರ್ ಎಷ್ಟೋ ವರ್ಷದ ಜರ್ನಿ ಸರ್ ಇವೆಲ್ಲ ನಮ್ಮದು. ಅದು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಸ್ಟ್ರಗಲ್ಲು. ಇಲ್ಲಿ ತನಕ ಬಂದು ನಿಂತ್ಕೋತೀವಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ, ಮೆಟ್ ತೊಗೊಂಡು ಹೊಡ್ಸ್ಕೊತೀವಿ. ಸಿನಿಮಾ ನೋಡಿ ಮೆಟ್ ತೊಗೊಂಡು ಹೊಡ್ಸ್ಕೊತೀವಿ. ಬಟ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಸಾಂಗ್ಸ್ ಚೆನ್ನಾಗಿಲ್ವಾ, ಟ್ರೈಲರ್ ಚೆನ್ನಾಗಿಲ್ವಾ, ಪ್ರೊಡ್ಯೂಸರ್ಸು ಪಾಪ ಅವ್ರ ಮನೆಯಿಂದ ದುಡ್ಡು ತಂದಿರ್ತಾರೋ, ಇಲ್ಲ ಸಾಲ ಮಾಡಿ ತಂದಿರ್ತಾರೋ, ಇಲ್ಲ ಅವರು ಹೆಂಡತಿ ಒಡವೆಗಳನ್ನ ಅಡಾಯಿಗೆ ತಂದಿರ್ತಾರೋ, ತಂದು ಸಿನಿಮಾಗೆ ಹಾಕಿರ್ತಾರೆ ಸರ್. ಏನಕ್ಕೆ? ಇನ್ನೊಂದು ಸರ್ ಪಬ್ಲಿಸಿಟಿ ಸರ್, ಬರೀ ಪಬ್ಲಿಸಿಟಿಗೆ 70 ಲಕ್ಷ ಖರ್ಚು ಮಾಡಿದ್ದೀವಿ ಸರ್, ಮನೆ ಮುಟ್ಸಿದ್ದೀವಿ ಸರ್. ಒಬ್ಬರು ಆಡಿಯನ್ಸ್ ಬರೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಎಸ್ ಸರ್. ಸೊ ಎಲ್ಲೋಯಿಂದ ತಂದು ದುಡ್ಡು ಹಾಕಿರ್ತಾರೆ. ಏನಕ್ಕೆ? ಓನ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ. ಅಫ್ಕೋರ್ಸ್ ಇದರಲ್ಲಿ ನಮ್ಮ ಸ್ವಾರ್ಥನೂ ಇದೆ, ನಮ್ಮ ಕರಿಯರ್ ಬೆಳೆಸ್ಕೊಳೋಕ್ಕೆ, ನಾವು ಸ್ವಲ್ಪ ದುಡ್ಡು ಮಾಡ್ಕೊಳಕ್ಕೆ. ಏನಕ್ಕೆ? ನಮ್ಮ ಹೊಟ್ಟೆಪಾಡಿಗೆ ಅಷ್ಟೇ ಸರ್. ಇಲ್ಲೇನು ಕೋಟ್ಯಾಂತರ ರೂಪಾಯಿ ಜನ್ರೇಟ್ ಆಗ್ತಾಯಿಲ್ಲ, ಸರಿನಾ? ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡಲ್ಲ, ಬಾಸ್ ಬರೋ ಗಂಟೆ ಸಿನಿಮಾ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಅಣ್ಣ ಎಲ್ಲ ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ. ಅವರೆಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ. ನೀವು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಅದನ್ನು. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಎಲ್ಲ ಯೂಟ್ಯೂಬಲ್ಲಿ, ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿ. ಕನ್ನಡ ನಮ್ಮ ಸಿನಿಮಾ ಬಗ್ಗೆ, ವಿದ್ಯಾರ್ಥಿನಿಯ ಸಿನಿಮಾ ಬಗ್ಗೆ ರಿಪೋರ್ಟ್ಸ್ ನೋಡಿ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದವರು ಎಲ್ಲರೂ ಸಿನಿಮಾನ ಹೊಗಳಿ ಆಚೆ ಹೋಗಿದ್ದಾರೆ. ಇಂಥ ಸಿನಿಮಾ ಕನ್ನಡಕ್ಕೆ ಬೇಕು. ಈ ವರ್ಷದಲ್ಲಿ ನಾವಿವಾಗ ಜುಲೈಯಲ್ಲಿದ್ದೀವಿ ಸರ್, ಈ ವರ್ಷದಲ್ಲಿ ಬಂದಿರೋ ಬೆಸ್ಟ್ ಸಿನಿಮಾ, ಬೆಸ್ಟ್ ಸಿನಿಮಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಆಡಿಯನ್ಸ್ ಹೇಳಿದ್ದಾರೆ. ಅದನ್ನು ನಾನು ನೋಡಿ ಒಂದ್ಸರಿ ಸಿನಿಮಾ ಹೆಂಗಿದೆ ಅಂತ ನೋಡೋಕ್ಕನ ಬನ್ನಿ ಸರ್. ನಮ್ಮ ಟಿಕೆಟು 200 ರೂಪಾಯಿ, 250, 300 ಇಲ್ಲ ಸರ್, ಬರೀ 120, 150 ರೂಪಾಯಿ ಟಿಕೆಟು ಸಿಂಗಲ್ ಸ್ಕ್ರೀನ್ಗಳಲ್ಲಿ. ದಯವಿಟ್ಟು ಇದು ಲೈಕ್ ಸಿನಿಮಾಗಳು, ಪ್ರೊಡ್ಯೂಸರ್ ಸಿನಿಮಾಗಳು ಮಾಡಬೇಕು, ಅವರಿಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತಂದರೆ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರಲೇಬೇಕು ಸರ್. ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.